ತೊಟ್ಟೆಲ್ಲ ಹೋಗಿದೆ, 4 ತೊಟ್ಟು, ಇನ್ನೊಂದು ಕೆಚ್ಚಲೆಲ್ಲ ಕುಯ್ದವ್ರೆ, ಇನ್ನೊಂದು ಹಸುಗೆ 2 ಮೊಲ ಕೊಯ್ದು ಬಿಸಾಕ್ಬಿಟ್ಟವ್ರೆ. ಯಾವ ಹಸುವಿನ ಕೆಚ್ಚಲುಗಳನ್ನು ಕಟ್ ಮಾಡಿದಾರಲ್ಲ, ಅದೇ ಹಸುವಿನ ಕೆಚ್ಚಲುಗಳು ಅಲ್ಲಿ ಹೋಗಿ ಹೋರಾಟ ಮಾಡಿ ನನಗೆ ಆಸ್ಪತ್ರೆ ಬೇಕು ಅಂತ ನಿಂತಿದ್ದಂಥ ಹಸುಗಳು. ಈ ದೇಶ ನಂದದು ಅಂತ ಅಲ್ಕಚ್ಕೊಂಡು ಎಲ್ಲ ಮುಸಲ್ಮಾನರಿಗೆ ಏನು ಕರೆ ಕೊಡ್ತಾರೆ, ಇವತ್ತೇನು ನಮ್ಮ ಗೋಮಾತೆಗಾಗಿದೆಯಲ್ಲ, ಇದೇ ಥರ ನಿಮ್ಮ ಮನೆ ವ್ಯಕ್ತಿಗಳಿಗಾಗಿದ್ರೆ ಏನು ಮಾಡ್ತಾ ಇದ್ರಿ? ಬುದ್ಧಿಲ್ವಾ ಎದೆನ ಕುಯ್ತೀವಂತ? ಆ ತಾಯಿ ಎದೆ ಒಳಗೆ ಹಾಲು ಕುಡ್ದಿಲ್ವಾ ಅವನು? ಬಹಳ ದೊಡ್ಡ ಮೆಸೇಜನ್ನು ಮತ್ತೆ ಪಾಸ್ ಮಾಡ್ತಾರೆ, ನೀವು ಗೋಪೂಜೆ ಮಾಡೋದಾದ್ರೆ ನಾವು ಅದನ್ನು ರಕ್ತ ಹರಿಸ್ತೇವೆ ಅಂತ. ಹಸ ಕಟ್ಬಿಟ್ಟು ಗಲೀಜು ಮಾಡ್ತಾರೆ, ಹಂಗೆ ಹಿಂದೆ ಬೈತಾರೆ, ಅದ್ರ ಹಾಲೇ ಕುಡಿತಾರೆ, ಅದ್ರ ಮಾಂಸನೇ ತಿಂತಾರೆ. ಇಷ್ಟು ರಕ್ತ ಹೋಯ್ತು, ಕಿಚ್ಚನೇ ಇಲ್ಲ, ಹಂಗೆ ಮಲ್ಕೊಂಡೈತೆ, ಕುಯ್ದೆ ನಾಯಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವತ್ತು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ನಡೆದಿದೆ. ಬೆಳಗ್ಗೆ ನಾವೆಲ್ಲ ಕಾಮಧೇನು ಅಂತ ಪೂಜಿಸುವಂಥ ಹಸುವಿನ ಕೆತ್ತಲನ್ನು ವಿಕೃತಿಯನ್ನು ಮೆರೆಯುವಂಥ ಕೆಲಸ ಕೂಡ ಮಾಡಿದ್ದಾರೆ. ಬನ್ನಿ ಇದರ ಬಗ್ಗೆ ಹಸುವಿನ ಮಾಲಕಿ ಏನು ಹೇಳ್ತಾರೆ, ಹಾಗೆ ಇಲ್ಲಿನ ಜನ ಏನು ಹೇಳ್ತಾರೆ, ಅವ್ರ ಹತ್ರ ಕೇಳಿ ಮಾತಾಡೋಣ. ಸರ್, ಮೊದಲನೇದಾಗಿ ಏನಾಯಿತು ಸರ್? ಅದೇ ಸರ್, ನಾವು ಬಂದ್ಬಿಟ್ಟು ರಾತ್ರಿ ಹೊತ್ತು ಇಲ್ಲೇ ಕಟ್ಟಾಕೋದ ಸರ್, ಹಾಲು ವ್ಯಾಪಾರ ಇಲ್ಲೇ. ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಆದಮೇಲೆ ನಾನು ಹಾಲು ಕಟ್ತಾಯಿದ್ವಿ. ಇಲ್ಲಿ ಹಸ ಕಟ್ಬೇಡ ಅಂದರೆ ನಾವು ಕಟ್ಟಾಗಿಲ್ಲ. ಯಾರಾದರೂ ಹೇಳಿದ್ರಾ ಕಟ್ಬೇಡಿ ಅಂತ? ತೊಂದರೆ ಕೊಡ್ತಾವ್ರೆ ಸುಮ್ಮನೆ. ತೊಂದರೆ ಬಿಸ್ನರಿ ವಾಟ್ರ್ ಯಾವಾಗ ಬಿತ್ತು ಆವಾಗಿಂದ ನಮಗೆ ತೊಂದರೆನೇ. ಸರಿ, ಇದನ್ನು ಓಪನ್ ಮಾಡಿದ್ದಾರು ಜಮೀರ್ ಅಹಮದ್ ಖಾನ್ ಅವರು ಓಪನ್ ಮಾಡಿರೋದು. ಸಾದಿಕ್ ಅಂತ ಇದಾನೆ, ಸೆಲ್ವಾ ಸಾದಿಕ್ ಅಂತ. ಇಲ್ಲಿ ಹಸ ಕಟ್ಬಿಟ್ಟು ಗಲೀಜು ಮಾಡ್ತಾರೆ, ಹಂಗೆ ಹಿಂದೆ ಬೈತಾರೆ, ಅದ್ರ ಹಾಲೇ ಕುಡಿತಾರೆ, ಅದ್ರ ಮಾಂಸನೇ ತಿಂತಾರೆ. ಬೈಯೋದನ್ನ ಯಾಕೆ ತಿಂತೀರಾ? ಏನು ಅವನ್ನ ಕುಯ್ದು ಹಾಕ್ಬಿಟ್ರೆ ನಾವು ಕೇಳಲ್ಲ, ಎಷ್ಟಕ್ಕೆ ಮಾಡಿದ್ದಾರೆ. ಏನು ಹೇಳ್ತೀರಮ್ಮ ಅಂಥವ್ರಿಗೆ? ಅಂಥವ್ರು ಇದೇ ಇರಬಾರ್ದು, ಅವರು ಸಾಕ್ಬಿಡ್ಬೇಕು ಅಂತ ಮಾಡಿದೆ ದೇವ್ರಿಗೆ. ಕೋಮಾದಾಗ ಹಂಗೆ ಮಾಡಿರಲ್ಲ, ಅವ್ರು ಇರಬೇಕಾ? ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ? ನನಗೆ ಬೆಳಗ್ಗೆ ಗೊತ್ತಾಯಿತು. ನಾವು ಅಲ್ಲಿದ್ದೀವಿ ಮನೆ. ಏನು ಮಾಡಿದ್ರಿ ಗೊತ್ತಾದ ತಕ್ಷಣ? ಏನು ಮಾಡ್ದ, ಹತ್ಕೊಂಡು ಬಂದು ಅಷ್ಟೇ, ಇನ್ನು ಏನೈತೆ ನಮಗೆ. ನಾವು ಪದೇ ಹೇಳ್ಕೊಂಡು ಬರ್ತೀವಿ ಮಾನವೀಯತೆ, ಮನುಷ್ಯತ್ವ ಅಂತ. ನೀವು ಚಾಮರಾಜಪೇಟೆ ಒಳಗಡೆ ಬಂದು ನೋಡೋದಾದರೆ ಎಲ್ಲಿದೆ ಮಾನವೀಯತೆ, ಎಲ್ಲಿದೆ ಮನುಷ್ಯತ್ವ? ಯಾವುದನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವೋ ಆ ತಾಯಿಯ ಕೆಚ್ಚಲನ್ನು ಕಡ್ದು ಹಾಕ್ತಾರೆ, ಅದನ್ನು ರಕ್ತಸಿಕ್ತವಾಗಿ ಮಾಡ್ತಾರೆ ಅಂದರೆ ಇದ್ರ ಮುಖಾಂತರ ಏನೋ ಒಂದು ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಿದ್ದಾರಲ್ವ. ಟಾರ್ಗೆಟ್ ಆಗಿ ಕರ್ಣ ಅವರ ಗೋವುಗಳನ್ನೇ ಯಾಕೆ ಕಡಿದ್ರು ನೋಡಿ. ಒಂದು ಚಾಮರಾಜಪೇಟೆಯಲ್ಲಿ ವೆಟನರಿ ಹಾಸ್ಪಿಟಲ್ ಏನಿತ್ತು, ಇದನ್ನು ತೆರವುಗೊಳಿಸಿ ಅಲ್ಲಿ ಅದನ್ನು ಇಸ್ಲಾಂನ ಒಂದು ಇಲಾಖೆಗೆ ಕೊಡಬೇಕಿತ್ತು. ಇಸ್ಲಾಂನ ಒಂದು ಅದು ಇದನ್ನು ಮಾಡಲಿಕ್ಕೆ ಪಶುಗಳನ್ನೇ ತೆಗೆದುಕೊಂಡೋಗಿ ಆಸ್ಪತ್ರೆ ಮುಂದೆ ನಿಲ್ಲಿಸ್ಕೊಂಡು ಹೋರಾಟ ಮಾಡಿದರಲ್ಲಿ ಕರ್ಣ ಕೂಡ ಒಬ್ಬರು. ಯಾವ ಹಸುವಿನ ಕೆಚ್ಚಲುಗಳನ್ನು ಕಟ್ ಮಾಡಿದಾರಲ್ಲ, ಅದೇ ಹಸುವಿನ ಕೆಚ್ಚಲುಗಳು ಅಲ್ಲಿ ಹೋಗಿ ಹೋರಾಟ ಮಾಡಿ ನನಗೆ ಆಸ್ಪತ್ರೆ ಬೇಕು ಅಂತ ನಿಂತಿದ್ದಂಥ ಹಸುಗಳು. ಇಲ್ಲಿನ ಶಾಸಕರು ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಈ ದೇಶ ನಂದದು ಅಂತ ಅಲ್ಕಚ್ಕೊಂಡು ಎಲ್ಲ ಮುಸಲ್ಮಾನರಿಗೆ ಏನು ಕರೆ ಕೊಡ್ತಾರೆ, ಹಾಗೆ ನಾನು ಇವತ್ತು ಅದೇ ಶಾಸಕ ಜಮೀರ್ ಅಹಮದ್ ಹೇಳ್ತೀನಿ, ಇದೇ ಥರ ಇವತ್ತೇನು ನಮ್ಮ ಗೋಮಾತೆಗಾಗಿದೆಯಲ್ಲ, ಇದೇ ಥರ ನಿಮ್ಮ ಮನೆ ವ್ಯಕ್ತಿಗಳಿಗಾಗಿದ್ರೆ ಏನು ಮಾಡ್ತಾಯಿದ್ರಿ? ವಿಪರ್ಯಾಸ ಏನು ಅಂತಂತಂದರೆ, ಪಾಪ ಇಲ್ಲಿನ ACP ಮತ್ತು ಇನ್ಸ್ಪೆಕ್ಟರ್ ಇಬ್ಬರೂ ನೈಟ್ ರೌಂಡ್ಸಲ್ಲಿ ಇದ್ರಂತೆ. ನೈಟ್ ರೌಂಡ್ಸಲ್ಲಿ ಇದ್ರೂ ಮೂಕ ಪ್ರಾಣಿಗಳ ಮೇಲೆ ಹಂಗಾಗಿರೋದವ್ರಿಗೆ ಪಾಪ ಕೇಳಿಸಿಲ್ಲ. ಯಾವುದೇ ಒಂದು ಪಾಪ ಯಾರೋ ಶಾಸಕರ ಕಡೆಯವ್ರಿಗೆ ಆಗಿದ್ದಿದ್ರೆ ವಯಸ್ಸಾಲದಲ್ಲಿ ಬೀಟ ಹರ್ಕೊಂಡು ಎಲ್ಲ ಇಡೀ ಡಿಪಾರ್ಟ್ಮೆಂಟೇ ಇಲ್ಲಿ ಮುಖ ಮುಡ್ತಿತ್ತು. ಈ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟಾಗಿ ಬೆಲೆ ಏರಿಕೆ ಮಾಡಿದ್ರು ಬಸ್ ದರ. ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟಾಗಿ ಹಸುವಿನ ಕೆಚ್ಚಲನ್ನೇ ಕೊಯ್ದಂಥ ಒಂದು ಜಿಹಾದಿ ಮನಸ್ಸುಗಳು. ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ. ನಾನೆಂದು ಕೇಳರಿಲ್ಲೇ ಇಲ್ಲ. ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋಂಥದ್ದು. ಇದು ಜಿಹಾದಿ ಮನಸ್ಸಿಲ್ಲ ಅಂದರೆ ಇವ್ರು ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕರ್ಣ ಅವರು ಒಬ್ಬ RSS ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಹೋರಾಟ. ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 100 ವರ್ಷಗಳಿಂದ ಇದೆ. ಅದನ್ನು ಒಕ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ದು. ನಾವು ಹೋರಾಟ ಮಾಡಿ ಅದು ಆಸ್ಪತ್ರೆಯಾಗಿ ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನು ಮಾಡಿದ್ರಿ, ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ, ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ. ಒಂದಕ್ಕೆ ಕಾಲು ಕತ್ತರಿಸಿದ್ದಾರೆ,
ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜನ್ನು ಈ ಸರ್ಕಾರ ಕೊಡ್ತಾ ಇದೆ? ಈಗ ಏನೇ ಇರಲಿ, ಈಗ ಮನುಷ್ಯರ ವೈರತ್ವ ಮನುಷ್ಯರಲ್ಲಿರ್ಬೇಕು. ನನ್ನ ಮೇಲೆ ತೋರಿಸ್ಲಿ. ಅವ್ರು ಗಂಡಸರಾಗಿ ಇದ್ದರೆ, ಅವರು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಮೇಲೆ ತೋರಿಸ್ಲಿ. ನೀನು ಸಾಯ್ತೀಯೋ ಇಲ್ಲ ನಾನು ಸಾಯ್ತೀನೋ, ನನ್ನ ಮೇಲೆ ತೋರಿಸ್ಲಿ. ನನಗೆ 55 ವಯಸ್ಸಾಗೈತೆ, ಇವಾಗೂ ರೆಡಿ ನಾನು. ಇದೆಲ್ಲ ಮಾಡಿದ್ರೆ ಇವನು ಅಸಾಲ ಮಾರ್ಬಿಟ್ಟು ಹೊಂಟೋಯ್ತಾನೆ ಅಂತ. ಸರಿ, ಹೇಗಿದೆ ಸರ್ ಹಸುಗಳ ಕಂಡೀಷನ್? ಇವಾಗ ಕಂಡೀಷನ್ ಎಲ್ಲ ಬೀಡಿಂಗ್ ತುಂಬ ಹೋಗ್ಬಿಟ್ಟೈತೆ. ಡಾಕ್ಟ್ರ್ ಮೆಡಿಸಿನ್ ಎಲ್ಲ ಬರ್ದು ಕೊಟ್ಟವ್ರೆ. ಬೀಡಿಯೋ ಕರೀತಾರಂತ ಓಡಿ ಬಂದಿದ್ದೀನಿ. ಇವಾಗ ಮೆಡಿಸಿನ್ ತಗೊಂಬಂದು, ಅದು ಯಾಕಂದರೆ ಸಿಕ್ಕಾಕ್ಬಿಟ್ಟೆ ಬೀಡಿಂಗ್ ಮೈಯಿಂದ ಖಾಲಿಯಾಗಿದೆ, ಅದಕ್ಕೆ ಡ್ರಿಪ್ಸ್ ಎಲ್ಲ ಹಾಕ್ಸ್ಬೇಕು ಇವಾಗ. ಮತ್ತೆ ಹಾಲು ಕರಿಯೋ ಕಂಡೀಷನಲ್ಲಿ ಇದೆಯಾ? ಇಲ್ಲ ಆ ಕಂಡೀಷನ್ ಇಲ್ಲ, ಇನ್ನೂ ಮುಗೀತದು. ಎಲ್ಲೆಲ್ಲಿ ಗಾಯ ಆಗಿದೆ ಸರ್ ಹಸುಗಳಿಗೆ? ತೊಟ್ಟೆಲ್ಲ ಹೋಗಿದೆ, 4 ತೊಟ್ಟು, ಇನ್ನೊಂದು ಕೆಚ್ಚಲೆಲ್ಲ ಕುಯ್ದವ್ರೆ. ಇನ್ನೊಂದು ಹಸುಗೆ 2 ಮೊಲ ಕೊಯ್ದು ಬಿಸಾಕ್ಬಿಟ್ಟವ್ರೆ. ಒಟ್ಟು 3 ಹಸುಗೆ. ಅವರೆಲ್ಲ ಮನ್ಸರಿಗೆ ಹುಟ್ಟಿಲ್ಲ ರೀ. ಮನ್ಸರಿಗೆ ಹುಟ್ಟಿದ್ರೆ ಈ ಕೆಲಸ ಮಾಡಲ್ಲ ಅವರು. ನಾಯಿನೇ ಇಂಥ ಕೆಲಸ ಮಾಡೋದು. ಹುಚ್ಚಿ ಹಿಡಿದ್ಬಿಟ್ರೆ ನಾಯಿ ಏನು ಮಾಡ್ತದೆ? ಒಳ್ಳೆಯವ್ರು ಕೆಟ್ಟವ್ರು ನೋಡಲ್ಲ, ಎಲ್ಲರಿಗೂ ಕಸ್ತಾ ಇರ್ತದೆ. ಏನು ಶಿಕ್ಷೆ ಆಗಬೇಕು ಅಂತ? ಯಾರಿಗೆ? ನಮ್ಮ ಕೈಯಲ್ಲಿ ಕೊಟ್ಬಿಡಲಿ ಸರ್. ಕೌನ್ಸಿಲರ್ ಇದ್ದಾರೆ, MLA ಇದ್ದಾರೆ, ಎಲ್ಲರೂ ಇರ್ತಾರೆ. ಆ ಓಟ್ ಎಲೆಕ್ಷನ್ ಆಗ ಬರುತ್ತೆ ಅಷ್ಟೇ. ಇನ್ನು ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳಲ್ಲ ಮಾಡಲ್ಲ. ಇಷ್ಟು ರಕ್ತ ಹೋಯ್ತು, ಕಿಚಡಿ ಇಲ್ಲ, ಹಂಗೆ ಮಲ್ಕೊಂಡೈತೆ. ಇದೇ ನಾಯಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರ ಪ್ರಾಣ ಹೆಂಗೆ ಹೋಗ್ತೈತೋ ದೇವರೇ ನೋಡಬೇಕು. ಏನಾದರೂ ಹೇಳಿದ್ರೆ ಬ್ಲೇಡಲ್ಲೂ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ ಅವರೆಲ್ಲ. ಮನುಷ್ಯನ ಮೇಲೆ ಜಗಳ ಹಾಕಿದ್ರೆ ನಾವು ಅವ್ರ ಮಾತು ನಮ್ಮ ಮಾತು ಏನಂತ ಗೊತ್ತಾಗುತ್ತೆ. ತಾಯಿ ಸತ್ತೋದ್ರೂ ಹಾಲು ಕೊಡೋದು, ಮಗುಗೆ ಹಾಲು ಕೊಡೋದು ಯಾವುದೋ ಹಸಿನ ಹಾಲು, ಅದನ್ನೇ ಹಿಂಗೆ ಕುಯ್ದವ್ರೆ. ಇದಕ್ಕೆಲ್ಲ ದೇವರು ಏನು ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಮೇಲೆ ನನಗೆ ಮಾತಾಡೋಕ್ಕೆ ಆಯ್ತಾ ಇಲ್ಲ ಸರ್, ದುಃಖ ಹೊಡಿತಾ ಇದೆ ನನಗೆ. ನಾಡಿದ್ದು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಅಂದರೆ ಏನು ಮಾಡ್ತಾರೆ ಹಿಂದೂಗಳು? ಗೋವನ್ನು ಪೂಜೆ ಮಾಡ್ತೇವೆ. ಯಾಕೆ ಪೂಜೆ ಮಾಡ್ತೀವಿ? ಅದು ನಮ್ಮ ತಾಯಿ ಗೋಮಾತೆ ಅಂತ ಪೂಜೆ ಮಾಡ್ತೇವೆ. ಇಲ್ಲಿ ನೀವು ಡಿಕೋಡ್ ಮಾಡ್ತಾ ಬಂದರೆ ಒಂದು ಬಹಳ ದೊಡ್ಡ ಮೆಸೇಜನ್ನು ಮತ್ತೆ ಪಾಸ್ ಮಾಡ್ತಾರೆ. ನೀವು ಗೋಪೂಜೆ ಮಾಡೋದಾದರೆ ನಾವು ಅದನ್ನು ರಕ್ತ ಹರಿಸ್ತೇವೆ ಅಂತ. ಇಲ್ಲಿ ಮುಸಲ್ಮಾನರು ಪ್ರಾಬಲ್ಯ ಉಳಿಯೋ ಕ್ಷೇತ್ರ ಇದು ಜಮೀರ್ ಅಹಮದ್ ಖಾನ್ ಇರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ನೀವು ಈ ಸಂಕ್ರಾಂತಿ ಹಬ್ಬವನ್ನು ಗೋಪೂಜೆ ಮಾಡೋದಾದರೆ ಅದಕ್ಕೆ ಮುಂಚೆನೇ ನಾವು ರಕ್ತ ಹರಿಸ್ತೇವೆ ಅಂತ. ಜಮೀರ್ ಅಹಮದ್ ಅಲ್ಲೆಲ್ಲ ಹೋಗಿ ಭಾಷಣ ಮಾಡೋದಲ್ಲ. ನಾವು ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ವಕ್ಫ್ ಅಂತ ವಕ್ರಿಸ್ಕೊಳ್ಳೋದಲ್ಲ. ನಿನ್ನ ಕ್ಷೇತ್ರ, ನಿನ್ನ ಆಯ್ಕೆ ಮಾಡಿರುವಂಥ ಜನಗಳಿಗೆ ನೀನು ಯಾವುದೇ ರೀತಿಯಾದಂಥ ತೊಂದರೆಗಳು ಕೊಡದೇನೆ ಅಲ್ಲಿ ಕ್ರೈಮ್ ರೇಟ್ನ ಕಮ್ಮಿ ಮಾಡುವಂಥ ಕರ್ತವ್ಯ ಜಮೀರ್ ಅಹಮದ್ ಮೇಲಿದೆ. ಇವ್ರು ಹೇಗೆ ಹಿಂದೂ ಕಾರ್ಯಕರ್ತರದ್ದು ಏನಾದರೂ ಒಂದು ಕೇಸ್ ಆಯಿತು ಅಂದರೆ ಗಡೀಪಾರು ಅದು ಮಾಡ್ತೀನಿ, ಕೇಸ್ ಹಾಕ್ತೀನಿ ಅಂತಾರಲ್ಲ, ಈತ ಮೂಕ ಪ್ರಾಣಿಗೆ ಏನು ಮಾಡಿದಾನಲ್ಲ, ಗಡೀಪಾರ್ ಅಲ್ಲ, ಅವನ್ನ ಎನ್ಕೌಂಟ್ರ್ ಮಾಡಬೇಕು. ಓಟ್ಗೋಸ್ಕರ ನೋಡಿ ಇವತ್ತು ಆಗ್ತಾ ಇದೆಯಲ್ಲ ಘಟನೆ. ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರಾ? ಯಾರೂ ಮಾಡಿಲ್ಲ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ ನಾವು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ.